ಇವತ್ತು ಹಬ್ಬಕ್ಕೆ ಅಂತ ಹೇಳಿ ಮತ್ತೊಂದು ಹೊಸ ಆರ್ಡರ್ ಸಿಕ್ತು. ಹಾಯ್, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇನ್ನು ಮಾಮೂಲಿಯಾಗಿ ಬೆಳಗಿನ ರೊಟೀನ್ ಗೊತ್ತೇ ಇದೆಯಲ್ಲ. ಎಲ್ಲನೂ ಮುಗಿಸಿ ಇನ್ನು ಕಿಚನ್ಗೆ ಬಂದು ಇಲ್ಲಿ ಚಪಾತಿ ಹಿಟ್ಟನ್ನ ಕಲಸಿಟ್ಟು ಅದಾದಮೇಲೆ ಬೇರೆ ಅಡುಗೆನ ಸ್ಟಾರ್ಟ್ ಮಾಡಿಕೊಂಡೆ. ಅದಾದಮೇಲೆ ಚಪಾತಿಗೆ ಪಲ್ಯ ಮಾಡ್ಕೊಂಡು ಆದಮೇಲೆ ಚಪಾತಿನ ಮಾಡಿಕೊಂಡು ಜೊತೆಗೆ ಸ್ವಲ್ಪ ಚಿತ್ರಾನ್ನ ಮತ್ತು ವೈಟ್ ರೈಸ್ನೂ ಕೂಡ ಮಾಡ್ಕೊಂಡಿದ್ದೀನಿ. ಎಲ್ರದ್ದು ಊಟ ಆದಮೇಲೆ ನಾನು ಸಹ ತಿಂಡಿನ ಮುಗಿಸಿ ಮನೆ ಕೆಲಸ ಎಲ್ಲನೂ ಮುಗಿಸಿ ಮತ್ತು ಇವತ್ತು ಹಬ್ಬಕ್ಕೆ ಬೇಕೇ ಬೇಕು ಅಂಥೇಳಿ ಒಂದು ಹೊಸ ಆರ್ಡರ್ ಬಂದಿತ್ತು. ಇದು ಸ್ಯಾರಿಲಿ ಗೌನ್ನ ಸ್ಟಿಚ್ ಮಾಡೋಕ್ಕೆ ಅಂತೇಳಿ. ಇದು ಲೈಟ್ ಪ್ಯಾರೆಟ್ ಗ್ರೀನು ಮತ್ತು ಲೈಟ್ ಆರೆಂಜ್ ಕಾಂಬಿನೇಷನ್ಲಿದೆ. ಇನ್ನು ಅದಕ್ಕೆ ಬೇಕಾಗಿರೋ ಥಿಂಗ್ಸ್ ಎಲ್ಲನೂ ಎತ್ತಿಟ್ಕೊಂಡು ಮೊದಲಿಗೆ ಇಲ್ಲಿ ನಾನು ಯಾವಾಗಲೂ ಕೂಡ ಲೈನಿಂಗ್ನೇ ಕಟ್ ಮಾಡ್ಕೊಳ್ಳೋದು, ಮೇನ್ ಫ್ಯಾಬ್ರಿಕ್ನ ಆಮೇಲೆ ಕಟ್ ನಾನು ಎಲ್ಲನೂ ಕಟ್ ಮಾಡಿಕೊಂಡು ಸ್ವಲ್ಪ ಸ್ಟಿಚ್ ಸಹ ಮುಗಿಸ್ದೆ. ಇನ್ನು ಮಧ್ಯ ಮನೆ ಕೆಲಸ ಇದ್ದೇ ಇರುತ್ತಲ್ಲ. ಇನ್ನು ಬಾಣಂತಿ ಮನೆ ಅಂದಮೇಲೆ ಅವ್ರಿಗೆ ಬಿಸಿನೀರು, ಊಟ ಮತ್ತೊಂದು ಅಂತ ಹೇಳಿ ಇನ್ನಾದರೂ ಮಧ್ಯೆ ಆಲ್ಮೋಸ್ಟ್ ಇವತ್ತು ಕಂಪ್ಲೀಟ್ ಮಾಡಲೇಬೇಕು ಅಂದ್ಕೊಂಡೆ. ಸ್ವಲ್ಪ ಉಳೀತು. ಇದ್ರದ್ದು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಇದು ಪೂರ್ತಿಯಾಗಿ ಯಾವ ಥರ ಬಂತು ಡ್ರೆಸ್ಸು ಅಂತ ಹೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇನ್ನು ಸಂಜೆ ಅಂದಮೇಲೆ ತಲೆಕಾಲು ಮಾಂಸನ ತಂದಿದ್ದರು, ಅದರದ್ದು ಸ್ವಲ್ಪ ಸೂಪ್ನ ಮಾಡಿಕೊಂಡು ಕುಡಿದು ಅದಾದಮೇಲೆ ಊಟನ ಮಾಡಿ ನನ್ನ ಇವತ್ತಿನ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ನನ್ನ ಪೇಜ್ನ ಫಾಲೋ ಮಾಡೋದನ್ನು ಮರಿಬೇಡಿ.